ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿಗೆ. ನಾನು ನಿಮ್ಮ ಸುನೀತಾ. ಸ್ನೇಹಿತರೆ, ತುಂಬ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಒಳ್ಳೊಳ್ಳೆ ಕಾಮೆಂಟ್ ಮಾಡ್ತಾ ಇದ್ದಾರೆ. ಮೋಟಿವೇಶ್ನಲ್ ವೀಡಿಯೋ ಮಾಡಿ ಅಕ್ಕ, ಕುಕ್ಕರಲ್ಲಿ ಟಿಫನ್ ರೆಸಿಪೀಸ್ ಮಾಡೋದನ್ನು ತೋರಿಸ್ಕೊಡಿ ಅಂತಂದ್ಬಿಟ್ಟೆಲ್ಲ ತುಂಬ ಚೆನ್ನಾಗಿ ರೆಸ್ಪಾಂಡ್ ಕೊಡ್ತಾ ಇದ್ದೀರಾ. ತುಂಬ 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 ಥ್ಯಾಂಕ್ ಯು ಮೈ ಡಿಯರ್ ಸಬ್ಸ್ಕ್ರೈಬರ್ಸ್. ಈಗ ಎಷ್ಟು ನನಗೆ 170 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಾರೆ. ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇವತ್ತಿನ ನಮ್ಮ ವೀಡಿಯೋಗೆ ಬಂದಾಗ ಏನಂತಂದರೆ ಸ್ನೇಹಿತರೆ, ಇವತ್ತು ನಾನು ಡೈಲಿ ವ್ಲಾಗ್ ಏನು ಅಪ್ಲೋಡ್ ಮಾಡ್ತಾ ಇಲ್ಲ. ಒಂದು ಒಳ್ಳೆ ಪ್ರಾಡಕ್ಟ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದ್ಬಿಟ್ಟು ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ. ಇದು ಯಾವುದೇ ರೀತಿ ಕೊಲಾಬ್ರೇಷನ್ ವಿಡಿಯೋ ಅಲ್ಲ. ಸೊ ನನ್ನ ಒಂದು ಅಂದರೆ ಒಂದು ರಿಸಲ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದಾಗಿಂದ ನನ್ನ ಫೇಸ್ ಅನ್ನೋದು ಎಷ್ಟು ಚೆನ್ನಾಗಿ ಗ್ಲೋ ಅನ್ನೋದು ಬರ್ತಾಯಿದೆ ಅಂತಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಿದಾಗ ನಿಮಗೂ ಉಪಯೋಗ ಆಗುತ್ತೆ. ಕೆಲವರು ಫೇಸ್ಗೆ ಏನಾದರೂ ಯೂಸ್ ಮಾಡಬೇಕಂತಂದರೆ ಕೆಲವೊಂದು ಅನುಮಾನಗಳು ಅನ್ನೋದು ಇರುತ್ತೆ. ಅದರಿಂದ ನಿಮಗೊಂದು ಕ್ಲಾರಿಟಿ ಇದ್ದಂಗೆ ಇರುತ್ತೆ ಅಂತಂದ್ಬಿಟ್ಟು ನಾನು ಇವತ್ತು ನಿಮಗೆ ಈ ಹಿಮಾಲಯ ನ್ಯಾಚುರಲ್ ಫೇಸ್ ಜೆಲ್ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಕೇಸರ್ ಜೆಲ್ಲು. ಇದರಲ್ಲಿ 4 ಟೈಪ್ಸ್ ಆಫ್ ಜೆಲ್ ಬರುತ್ತೆ. ಒಂದು ಬಂದುಬಿಟ್ಟು ಆಲೋವೆರಾ ಬರುತ್ತೆ, ಒಂದು ಬಂದುಬಿಟ್ಟು ರೋಸು, ಮತ್ತು ಇನ್ನೊಂದು ಬಂದುಬಿಟ್ಟು ನೀಮ್ ಬರುತ್ತೆ. ಇದು ಕೇಸರ್. ಈ ಕೇಸರ್ ಜೆಲ್ ಅನ್ನೋದು ಎಲ್ಲ ಫೇಸ್ಗೂ, ಅಂದರೆ ಇಂಥ ಸ್ಕಿನ್ ಅಂತೇನಿಲ್ಲ, ಎಲ್ಲ ಸ್ಕಿನ್ನಿಗೂ ಅಡ್ಜಸ್ಟ್ ಆಗುವಂತಹ ಇದು ಜೆಲ್ಲು. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಸ್ಟ್ರಕ್ಚರಲ್ಲಿರುತ್ತೆ. ನಾವು ಒಂದು ಸ್ಕಿನ್ಗೆ ಅಪ್ಲೈ ಮಾಡ್ಕೊಂಡಿದ್ದ 5 ನಿಮಿಷಕ್ಕೆ ಚೆನ್ನಾಗಿ ಡ್ರೈ ಆಗುತ್ತೆ. ಅದ್ರ ಮೇಲೆ ನೀವು ಬೇಕಂತಂದರೆ ಕ್ರೀಮ್ ಹಾಕ್ಕೋಬೋದು, ಲೋಷನ್ ಹಾಕ್ಕೋಬೋದು, ಎಲ್ಲ ನೀವು ಫೌಂಡೇಶನ್ ಥರನೂ ಯೂಸ್ ಮಾಡ್ಬೋದು, ಪ್ರೀಮಿಯರ್ ಥರ ನೀವು ಇದನ್ನು ಯೂಸ್ ಮಾಡ್ಬೋದು. ಜಸ್ಟ್ ಹಂಗೆ ಅಪ್ಲೈ ಮಾಡಿದ ಒಂದು 2 ನಿಮಿಷಕ್ಕೆ ನಮ್ಮ ಸ್ಕಿನ್ಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟು ಚೆನ್ನಾಗಿ ಡ್ರೈ ಆಗುತ್ತೆ. ಇದ್ರ ಮೇಲೆ ನೀವು ಮೇಕಪ್ ಎಲ್ಲ ಬೇಕಂದ್ರೆ ಮಾಡ್ಕೋಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ನೈಟು ಫೇಸ್ ವಾಶ್ ಮಾಡ್ಕೊಂಬಿಟ್ಟು ಬೆಳಗ್ಗೆ ಎದ್ದು ನೋಡಿ ನಿಮ್ಮ ಫೇಸ್ ಅನ್ನೋದು ಎಷ್ಟು ಚೆನ್ನಾಗಿ ಗ್ಲೋ ಅನ್ನೋದು ಬರುತ್ತೆ ಅಂತಂದ್ಬಿಟ್ಟು. ಇದು ಯಾವುದೇ ರೀತಿ ನೀವು ಆಚೆಯಿಂದ ಬಂದು ಮತ್ತು ನೀವು ಒಂದು ಫೇಸ್ ವಾಶ್ ಮಾಡ್ದೇ ಹಚ್ಕೊಳ್ಳೋದು ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾವನೇ ನಾವು ಅಪ್ಲೈ ಮಾಡಬೇಕಂತಂದ್ರೆ ಫಸ್ಟು ಮುಖ ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು. ಆವಾಗಲೇ ನಮಗೆ ರಿಸಲ್ಟ್ ಅನ್ನೋದು ಕೊಡುತ್ತೆ. ತುಂಬ ಚೆನ್ನಾಗಿದೆ. ಇದು ಪ್ರೈಸ್ ಬಂದುಬಿಟ್ಟು ಒಂದು 90 ರೂಪಾಯಿ ಅನಿಸುತ್ತೆ. ಇದು ನಾನು ಲಾಸ್ಟು 1 ಮಂತಿಂದ ಅಷ್ಟೇ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾಯಿದೆ ಸ್ನೇಹಿತರೆ. ತುಂಬ ನನಗೆ ಗ್ಲೋ ಅನ್ನೋದು ಬರ್ತಿದೆ, ಮತ್ತು ಸಾಫ್ಟ್ ಅನ್ನೋದಿದೆ. ಪಿಂಪಲ್ಸ್ ಅನ್ನೋದು ತುಂಬ ಅವಾಯ್ಡ್ ಆಗಿದೆ, ಮತ್ತು ಅಲ್ಲಲ್ಲಿ ಡಾರ್ಕ್ ಸರ್ಕಲ್ಸ್ ಇತ್ತು, ಬರ್ತಾ ಬರ್ತಾ ಕ್ರಮೇಣ ಅದು ಕಡಿಮೆ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ. ನೀವು ಸಹ ಯೂಸ್ ಮಾಡಿ. ನಿಮ್ಮ ಪ್ರಿವ್ಯೂ ಏನಿದೆ ಅಂತಂದ್ಬಿಟ್ಟು ಕೆಳಗಡೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಇದಕ್ಕೆ ಎಂಥವ್ರೆ ಅಂತೇನಿಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತ ಏನಿಲ್ಲ. ಹಿಮಾಲಯ ಪ್ರಾಡಕ್ಟ್ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆಲ್ಲರಿಗೂ ಗೊತ್ತು. ಬೇಬಿ ಪ್ರಾಡಕ್ಟಿಂದ ಹಿಡಿದು ದೊಡ್ಡವ್ರಿಗೂ ನಾವು ಯೂಸ್ ಮಾಡೋಂಥ ಪ್ರಾಡಕ್ಟು ಸಹ ಆಲ್ಮೋಸ್ಟ್ ಎಲ್ಲ ನ್ಯಾಚುರಲ್ ಆಗೇ ಇರುತ್ತೆ. ನೀವು ಈ ಜೆಲ್ ಹಚ್ಚಿದ ಮೇಲೆ ನಾವು ಯಾವ ಕ್ರೀಮ್ ಹಚ್ಚಬೇಕು ಅಂತಂದ್ಬಿಟ್ಟು ನಿಮ್ಗೆ ಅನುಮಾನ ಬರುತ್ತೆ. ಅದು ನಿಮ್ಮಿಷ್ಟ ಸ್ನೇಹಿತರೆ. ನೀವು ಯಾವುದಾದ್ರೂ ಹಚ್ಕೋಬೋದು. ನಾನೊಂದು ಸಜೆಸ್ಟ್ ಮಾಡೋದೇನಂತಂದರೆ, ಈ ಹಿಮಾಲಯ ಪ್ರಾಡಕ್ಟಲ್ಲೇ ಹಿಮಾಲಯ ಕೇಸರ್ ಫೇಸ್ ಕ್ರೀಮ್ ಅಂತಂದ್ಬಿಟ್ಟು ಒಂದು ಸಿಗುತ್ತೆ. ಸೇಮ್ ಬ್ರ್ಯಾಂಡ್, ಸೇಮು ಕೇಸರ್ ಇದೆ. ಅಂದರೆ ಇದು ಕೇಸರ್ ಜೆಲ್ ಅಲ್ಲ, ಅದು ಕೇಸರ್ ಫೇಸ್ ಕ್ರೀಮು. ಅದನ್ನು ಯೂಸ್ ಮಾಡಿ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಗೆ ಇನ್ನೂ ಹೆಚ್ಚಾಗಿ ರಿಸಲ್ಟನ್ನು ಕೊಡುತ್ತೆ. ಇನ್ನೊಂದು ಏನಂತಂದರೆ, ಈ ಕೇಸರ್ ಫೇಸ್ ಕ್ರೀಮ್ ಅನ್ನೋದು ಕೆಲವರಿಗೆ ಅಡ್ಜಸ್ಟ್ ಆಗೋಲ್ಲ. ಆದ್ದರಿಂದ ನಾನು ಎಲ್ಲರಿಗೂ ಅದನ್ನು ಸಜೆಸ್ಟ್ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಹಚ್ಚಿ ನೋಡಿ, ನಿಮ್ಗೆ ಅಡ್ಜಸ್ಟ್ ಆದರೆ ನೀವು ಕಂಟಿನ್ಯೂ ಮಾಡಿ, ಇಲ್ಲ ಸ್ಕಿಪ್ ಮಾಡಿ ನೀವು ನಾರ್ಮಲ್ ಕ್ರೀಮು ಯಾವುದು ಹಚ್ಚಿದ್ರೋ ಅದನ್ನೇ ಸಹ ಹಚ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಹಿಮಾಲಯ ಪ್ರಾಡಕ್ಟ್ ಯೂಸ್ ಮಾಡಿದರೆ ಒಮ್ಮೆ ನೀವು ಕೆಳಗಡೆ ಹೇಗಿದೆ ನಿಮ್ಮ ಒಂದು ರಿವ್ಯೂ, ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಕೆಳಗಡೆ ಕಾಮೆಂಟ್ ಮಾಡಿ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಹೇಳೋದೇನಿಲ್ಲ. ನನ್ನ ರಿಸಲ್ಟು ಏನು ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನೀವು ಯೂಸ್ ಮಾಡಿ. ನಿಮ್ಮ ಸ್ಕಿನ್ನಿಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಅಂತಬಿಟ್ಟು ನೋಡಿಕೊಂಡು ತಗೊಳ್ಳಿ. ನನಗೆ ಗೊತ್ತಿರೋ ಪ್ರಕಾರ ಇದು ಮಾತ್ರ ಎಲ್ಲ ಸ್ಕಿನ್ನಿಗೂ ಅಡ್ಜಸ್ಟಬಲ್ ಆಗುತ್ತೆ. ಇಂಥ ಡ್ರೈ ಸ್ಕಿನ್ನಿಗೆ, ಆಯಿಲ್ ಸ್ಕಿನ್ನಿಗೆ ಅಂತಂದ್ಬಿಟ್ಟು ಇದಕ್ಕೆ ಸಪ್ರೇಟಾಗಿಲ್ಲ. ನನಗೆ ಗೊತ್ತಿರೋ ಒಂದು ಇನ್ಫಾರ್ಮೇಷನ್ ಪ್ರಕಾರ, ನನಗೆ ಗೊತ್ತಿರೋವಂಥ ಒಂದು ರಿಸಲ್ಟ್ ಪ್ರಕಾರ ಇದು ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಇನ್ನೊಂದು ಮುಂದಿನ ವೀಡಿಯೋದಲ್ಲಿ.